ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಮಕ್ಕಳಿಗೋಸ್ಕರ ಸೋಪ್ ಹೇಗೆ ಮಾಡೋದು, ಮೆಲ್ಟನ್ ಪೋರಲ್ಲಿ ಅದು ಈಸಿಯಾಗಿ ಪ್ರತಿಯೊಬ್ಬರು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಕಂಪ್ಲೀಟ್ ವಿಡಿಯೋ ಹೇಳ್ತೀನಿ. ತುಂಬ ಜನ ಡೌಟ್ಸ್ ಕೇಳ್ತಿದ್ರು, ಅವ್ರಿಗೆಲ್ಲ ಆನ್ಸರ್ ಕೊಡ್ತೀನಿ, ಟಿಪ್ಸ್ ಕೊಡ್ತೀನಿ, ಹೇಗೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಹರ್ಬ್ಸ್ನ, ಯಾವ್ಯಾವ ಸ್ಕಿನ್ನರ್ಗೆ ಹೇಗೆ ಅಂತ. ಸೊ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಈಗ ಇಲ್ಲಿ ನೋಡಿ, ನಾನು ಗೋಟ್ ಮಿಲ್ಕ್ ಸೋಪ್ ಬೇಸನ್ನು ತೊಗೊಂಡಿದ್ದೀನಿ. ಬಿಕಾಸ್ ಇದರಲ್ಲಿ ಗೋಟ್ ಮಿಲ್ಕ್ ಇರುತ್ತೆ ಈ ಸೋಪ್ ಬೇಸಲ್ಲಿ. ಸೊ ಮಕ್ಕಳು ಸ್ಕಿನ್ ಅಲ್ವಾ, ಸೆನ್ಸಿಟಿವ್ ಇರುತ್ತೆ. ಸೊ ಹಾಗಾಗಿ ಈ ಸೋಪ್ ಬೇಸನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ, ಬಿಕಾಸ್ ಬೇಗ ಮೆಲ್ಟ್ ಆಗಲಿ ಅಂತ. ಆಲ್ವೇಸ್ ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ, ನಿಮಗೂ ಗೊತ್ತಿರುತ್ತೆ. ಸೊ ಇವಾಗ ಇದನ್ನು ನಾವು ಡಬಲ್ ಬಾಯ್ಲರ್ಗೆ ಇಡೋಣ. ಏಕೆಂತಂದರೆ ಹೊಸ ಫಾಲೋವರ್ಸ್ ಬಂದಾಗ ಅವ್ರಿಗೂ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ಡಬಲ್ ಬಾಯ್ಲರಲ್ಲೇ ಇದನ್ನು ಮಾಡಬೇಕು. ಈಗ ಇದು ಬಾಯ್ಲ್ ಆಗ್ತಾ ಇರಲಿ. ಸೊ ನಾವು ಯಾವ ಪೌಡರ್ನ ಯೂಸ್ ಮಾಡಿದರೆ ಬೆಸ್ಟ್ ಆಗಿರುತ್ತೆ ಮಕ್ಕಳ ಸ್ಕಿನ್ಗೆ, pH ಎಲ್ಲ ಹೇಗಿದ್ರೆ ಬೆಸ್ಟು ಅಂತ ನೋಡೋಣ. ಈಗ ನೋಡಿ, ನಾರ್ಮಲ್ಲಾಗಿ ಕ್ರೀಮ್ಸ್ಗಳಲ್ಲಿ ಅಥವಾ ಸೀರಮ್ಮು ನೀವೇನೇ ತಗೊಂಡ್ರು ಸ್ಕಿನ್ ಕೇರ್ ಇದರಲ್ಲಿ 4.5 to 6 ಇರಬೇಕು pH. ಈವನ್ ಸೋಪನ್ನು ನೀವು ಟೆಸ್ಟ್ ಮಾಡಿದಾಗ ಸ್ಕಿನ್ ಫ್ರೆಂಡ್ಲಿ ಅಂದರೆ ನಿಮಗೆ ಅಷ್ಟೇ ಇರಬೇಕು. ಮಕ್ಕಳು ಸೋಪ್ ಆಗಿರೋದ್ರಿಂದ, ನೀವು ಬೇಸಲ್ಲಿ ಮಾಡೋದ್ರಿಂದ, ನೀವು ಬೇಸ್ ತೊಗೋಬೇಕಾದ್ರೆ ಅವ್ರು ಮೆನ್ಷನ್ ಮಾಡಿರ್ತಾರೆ ಇದರದ್ದು pH ಎಷ್ಟು ಅಂತ. ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಇರೋ ಒಂದು pH ತಗೊಳ್ಳಿ. ತುಂಬ 9, 10 ಅಷ್ಟು pH ಇರೋ ಒಂದು ಸೋಪ್ ಬೇಸ್ನ ತಗೋಬೇಡಿ. ಒಳ್ಳೆ ಕ್ವಾಲಿಟಿ ಸೋಪ್ ಬೇಸ್ನ ತಗೊಳ್ಳಿ. ಮತ್ತು ತುಂಬ ಜನದ ಕ್ವಶನ್ಸ್ ಏನಂತಂದರೆ, ಏನಾಗುತ್ತೆ ಮೇಡಮ್, ನಾವು ಸೋಪ್ ಮಾಡಿದ್ಮೇಲೆ ಮೆತ್ತಗಾಗ್ತಿದೆ, ಸೋಪ್ ನೊರೆ ಬರ್ತಿಲ್ಲ. ಬಿಕಾಸ್ 2 ರೀಸನ್ನು. ಒಂದು ಬೇಸ್ ಚೆನ್ನಾಗಿರಲ್ಲ, ಅಥವಾ ನೀವು ಈ ಪೌಡರ್ ಹಾಕ್ತಿರಲ್ಲ, ಆವಾಗ ತುಂಬ ಹೆಚ್ಚಿಗೆ ಪ್ರಮಾಣದಲ್ಲಿ ಪೌಡರ್ ಹಾಕಿರ್ತೀರ, ಅಥವಾ ಎಕ್ಸ್ಟ್ರಾಕ್ಟ್ಗಳೆಲ್ಲ ಜಾಸ್ತಿ ಹಾಕ್ತಿರ. ಸೊ ಈ ಕಾರಣಕ್ಕೆ ಅದು ಮೆತ್ತಗಾಗುತ್ತೆ ಮತ್ತು ನೊರೆ ಬರಲ್ಲ. ಈ 2 ಕರೆಕ್ಷನ್ಸ್ ಮಾಡ್ಕೊಳ್ಳಿ, ನಿಮ್ಮದು ಸೋಪು ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಮಕ್ಕಳಿಗೋಸ್ಕರ ಮಾಡಿರೋದ್ರಿಂದ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಹನಿ ಹಾಕ್ಬೋದು, ಓಟ್ಸ್ ಪೌಡರ್ ಕೂಡ ಹಾಕ್ಬೋದು. ಓಟ್ಸ್ ಪೌಡರ್ ಹಾಕಿದ್ದು ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕೇಳಿದರು, ನೀವು ಯಾವ ಎಸೆನ್ಷಿಯಲ್ ಆಯಿಲ್ ಹಾಕ್ತೀರಾ ಅಂತ. ನಾನಿಲ್ಲಿ ಮಕ್ಕಳಿಗಾಗಿರೋದ್ರಿಂದ ತುಂಬ ಕಡಿಮೆ ಪ್ರಮಾಣದಲ್ಲಿ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ರಿಸರ್ಚ್ ಮಾಡಿ ಯೂಸ್ ಮಾಡಿ, ಬಿಕಾಸ್ ಮಕ್ಕಳು ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿರೋ ಪ್ರೋಸೆಸ್ ಇದು. ಬೇಕು ಅಂತಂದರೂ ನಮ್ಮ ಹತ್ರ ಅವೈಲಬಿಲಿಟೀಸ್ ಇರುತ್ತೆ. ಆಲ್ಮೋಸ್ಟ್ ನಾವು ಜಾಸ್ತಿ ಕೋಲ್ಡ್ ಪ್ರೋಸೆಸ್ಸಲ್ಲಿ ಮಾಡ್ತೀವಿ, ಬಿಕಾಸ್ ಅಲ್ಲಿ ನಾವು ಹೆಚ್ಚಿಗೆ ಪ್ರಮಾಣದ ಹರ್ಬಲ್ ಪೌಡರ್ ತೊಗೋಬೋದು, ಆಯಿಲ್ಗಳು ತೊಗೋಬೋದು. ಇದಕ್ಕೆ ಕಂಪೇರ್ ಮಾಡಿದರೆ ಅದು ಬೆಸ್ಟ್ ಆಗಿರುತ್ತೆ ಆ್ಯಸ್ ಫಾರ್ ಮೈ ನಾಲೆಡ್ಜು. ಸೊ ನಿಮಗೆ ಯಾವ್ದು ಬೇಕಂದರೆ ನಾವು ಅದರಲ್ಲಿ ಮಾಡಿಕೊಡ್ತೀವಿ, ಮತ್ತು ನಮ್ಮ ಹತ್ರ ಅವೈಲಬಿಲಿಟೀಸ್ ಕೂಡ ಇರುತ್ತೆ. ಸೊ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಮೋಲ್ಡ್ಗೆ ಹಾಕಿದ ಮೇಲೆ 120 to 30 ಮಿನಿಟ್ಸ್ ವೆಯ್ಟ್ ಮಾಡಿದಾಗ ಇದು ಹಾರ್ಡ್ ಆಗಿರುತ್ತೆ. ಸೊ ಆವಾಗ ಅನ್ಮೋಲ್ಡ್ ಆದಮೇಲೆ ನೀವು pH ಟೆಸ್ಟ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಂಬಿಟ್ಟು ಇದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ಒಳ್ಳೆ ನರಿಷ್ಮೆಂಟ್ ಸಿಗುತ್ತೆ, ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ ಸ್ಕಿನ್ಗೆ. ಸೊ ಮಕ್ಕಳ ಸ್ಕಿನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ಕೋಲ್ಡ್ ಪ್ರೋಸೆಸ್ಸಲ್ಲೂ ಕೂಡ ನಾವು ಓಟ್ಸ್ ಮಿಲ್ಕು, ಆಲ್ಮಂಡ್ ಮಿಲ್ಕ್ ತಗೊಂಡು ಓಟ್ಸ್ ಪೌಡರ್ ಹಾಕಿ ಮಾಡಿರ್ತೀವಿ. ಅದು ಒಳ್ಳೆ ಚೆನ್ನಾಗಿ ನರಿಷ್ಮೆಂಟ್ ಕೊಡುತ್ತೆ, ಸ್ಕಿನ್ ಗ್ಲೋಯಿಂಗಿಗೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿಮಗೇನಾದರೂ ಸೋಪ್ ಬೇಕಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ. ಈಗ ಇಲ್ಲಿ ನೋಡೋಣ, ಈಗ ಆಲ್ಮೋಸ್ಟ್ ಅಲ್ಲೂ ರೆಡಿಯಾಗಿದೆ. ಸೊ ನನ್ನ ಮಗ ಅನ್ಮೋಲ್ಡ್ ಮಾಡ್ತೀನಿ ಅಂದ, ಅದಕ್ಕೆ ಅವನಿಗೆ ಕೊಟ್ಟಿದ್ದೀನಿ. ಏಕೆಂದರೆ ಮಕ್ಕಳಲ್ವಾ, ಖುಷಿ ಆಗ್ತಿರುತ್ತೆ, ಏಕೆಂದರೆ ಟಾಯ್ಸ್ದಲ್ವಾ. ಸೊ ಮೋಲ್ಡು ಹಾಗಾಗಿ ಅನ್ಮೋಲ್ಡ್ ಆಗ್ತಿದೆ. ಸಿಂಹದ ಶೇಪ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ, ಯೂಸ್ ಮಾಡಿ. ಸೊ ಯಾರಿಗೆಲ್ಲ ಬೇಕು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ರಿಲೇಟೆಡ್ ಆಗಿರೋ ವಿಡಿಯೋ ಮಾಡಿ ಹಾಕ್ತೀನಿ. ಏಕೆಂದರೆ ನನಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ತುಂಬ ಜನ ಕೇಳ್ತಿದ್ರು, ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಈ ವಿಡಿಯೋದಲ್ಲಿ ಅಂತ ನಾನು ಅನ್ಕೋತೀನಿ. ಸ್ಟಿಲ್ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆ ರಿಲೇಟೆಡ್ ಒಂದು ವಿಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.